Hello everyone and welcome back to my channel. I am so excited for today's video. We have a lot of great things to cover. So let's jump right into it. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದು ಅದೃಷ್ಟ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸವರಾಜ್. ಇಂದಿನ ಈ ವಿಡಿಯೋದೊಳಗ ಅರಣ್ಯ ಇಲಾಖೆಯ ನೇಮಕಾತಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದಂತಹ ಅಭ್ಯರ್ಥಿಗಳು ಕೆಲವೊಂದಿಷ್ಟು ತಮ್ಮ ಆನ್ಲೈನ್ ಅರ್ಜಿ ಒಳಗ ತಪ್ಪುಗಳನ್ನು ಮಾಡಿರ್ತಾರೆ. ಅಂಥ ತಪ್ಪುಗಳನ್ನು ನಾವು ಯಾವ ರೀತಿ ಸರಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದೊಳಗ ತಿಳ್ಕೊಳ್ಳೋಣ. ನಾವು ಡಿಪಾರ್ಟ್ಮೆಂಟ್ನ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದಾಗ ಅವರು ಏನು ಹೇಳಿದರು ಅಂದರೆ, ಸರ್ ಅದರಿಂದ ನಮಗೆ ಏನೂ ಆ್ಯಕ್ಸೆಸ್ ಇಲ್ಲ, ನಮಗೆ ಯಾವುದೇ ಇಂಟಿಮೇಷನ್ನೂ ಇಲ್ಲ. ವೆಬ್ಸೈಟ್ನಲ್ಲಿ ಇರ್ತಕ್ಕಂಥ ಮೇಲ್ ಐ ಡಿಗೆ ನಿಮ್ಮ ಪ್ರಾಬ್ಲಮನ್ನು ಮೇಲ್ ಮಾಡಿ, ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿ ನೀವು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತ ನಮಗೆ ಸಜೆಷನ್ ಮಾಡಿದ್ರು. ಸೊ ಅದರಂತೆ ನಾನು ಈ ಇನ್ಫಾರ್ಮೇಷನನ್ನು ನಿಮಗೆಲ್ಲರಿಗೂ ತಿಳಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಕತ್ತೀರಿ ಇಲ್ಲಿ ಕಾಣಕತ್ತಿರೋ ಮೇಲ್ ಐ ಡಿ ಏನೈತಿ, ಈ ಮೇಲ್ ಐ ಡಿಗೆ ನಾವೀಗ ನಮ್ಮ ಪ್ರಾಬ್ಲಮನ್ನು ಮೇಲ್ ಮಾಡಬೇಕಾಗಿದೆ. ನಾವೊಂದು ಅಪ್ಲಿಕೇಶನನ್ನು ಸಲ್ಲಿಸುವಾಗ ಆ ಅಪ್ಲಿಕೇಶನಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗೋದು ಸಹಜನೇ. ಅದರಂತೆ ನಾವು ಒಂದು ಅಪ್ಲಿಕೇಶನ್ ಹಾಕುವಾಗ ಒಂದು ರಾಂಗ್ ಎಂಟ್ರಿ ಆಗಿದೆ. ನೋಡಕತ್ತಿರಲಿ, ಇದೊಂದು ಫಿಮೇಲ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ನು. ಬೈ ಮಿಸ್ ಆಗಿ ಇಲ್ಲಿ ಮೇಲ್ ಅಂತ ಎಂಟ್ರಿ ಆಗಿದೆ. ಇದು ರಾಂಗ್ ಅಪ್ಲಿಕೇಶನ್ ಆಗಿದೆ. ನಾವೀಗ ಇದನ್ನು ಕರೆಕ್ಷನ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದಾಗ ಅವರು ಸಜೆಷನ್ ಮಾಡಿದಂತೆ ನಾವು ಮೇಲ್ ಮಾಡಬೇಕಾಗಿದೆ. ಮೇಲನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸೋದಾದರೆ, ಇಲ್ಲಿ ನೋಡಕತ್ತೀರಿ, ಈ ರೀತಿಯಾಗಿ ನಾವು ಮೇಲನ್ನು ಮಾಡಬೇಕಾಗತ್ತೆ. ಇದು ಡಿಪಾರ್ಟ್ಮೆಂಟ್ನ ಮೇಲ್. ನಾವು ಮಾಡಬೇಕಾಗಿರೋ ನಮ್ಮ ಸಬ್ಜೆಕ್ಟನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಾನಿವಾಗ ಅರ್ಜೆಂಟ್ ಕರೆಕ್ಷನ್ ಇನ್ಕರೆಕ್ಟ್ ಜೆಂಡರ್ ಇನ್ ಅಪ್ಲಿಕೇಶನ್ ಫಾರ್ ಫಾರೆಸ್ಟ್ ವಾಚರ್ಸ್ ಅಂತ ಎಂಟ್ರಿ ಮಾಡಿದ್ದೀನಿ. ನೀವು ಇದೇ ಮೇಲ್ ಸ್ಟ್ರಕ್ಚರನ್ನು ಯೂಸ್ ಮಾಡಬೇಕು ಅಂದರೆ ಇದೇ ವಿಡಿಯೋದ ಕೆಳಗಡೆ ನಾನು ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಗೂಗಲ್ ಡಾಕ್ಯುಮೆಂಟ್ಗೆ ರೀಚ್ ಆಗ್ತೀರಿ. ಅಲ್ಲಿ ನಿಮ್ಮ ಈ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಟರನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಫುಲ್ ನೇಮು, ರಿಜಿಸ್ಟರ್ ಐ ಡಿ, ಅಪ್ಲಿಕೇಶನ್ ಐ ಡಿ, ರಿಜಿಸ್ಟರ್ ಮೊಬೈಲ್ ನಂಬರು, ರಿಜಿಸ್ಟರ್ ಮೇಲ್ ಐ ಡಿ ಇವೆಲ್ಲನೂ ಎಂಟರ್ ಮಾಡಿಕೊಂಡು ಕೆಳಗಡೆ ನಿಮ್ಮ ಹೆಸರು, ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಂಡು ನೀವು ಈ ಮೇಲನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಹಾಗಾದರೆ ನಾವೀಗ ಮೇಲನ್ನು ಫಿಲ್ ಮಾಡೋಣ. ಈ ರೀತಿಯಾಗಿ ನೀವು ಬ್ರೌಸರನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಕಂಪೋಸ್ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಕಂಪೋಸ್ ಮೇಲೆ ಕ್ಲಿಕ್ ಮಾಡೋಣ. ಕಂಪೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಲ್ ಐ ಡಿ ಅಂದರೆ ಡಿಪಾರ್ಟ್ಮೆಂಟಲ್ ಮೇಲ್ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಇದು ಡಿಪಾರ್ಟ್ಮೆಂಟಲ್ ಮೇಲ್ ಐ ಡಿ. ಸಬ್ಜೆಕ್ಟು ಈ ರೀತಿಯಾಗಿ ಎಂಟರ್ ಮಾಡೋಣ. ಎಲ್ಲ ಮೇಲ್ ಡಾಟಾನ ಎಂಟ್ರಿ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಫೈನಲ್ ಪ್ರಿಂಟೌಟನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಕತ್ತಿರಲ್ಲಿ ನಾವು ಫೈನಲ್ ಅಪ್ಲಿಕೇಶನ್ ಪ್ರಿಂಟೌಟನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಮೇಲು ಡಿಪಾರ್ಟ್ಮೆಂಟ್ ಮೇಲ್ ಐ ಡಿಗೆ ಸೆಂಡ್ ಆಗುತ್ತೆ. ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟು ನಿಮ್ಮ ಮೇಲ್ ಐ ಡಿಗೆ ರೆಸ್ಪಾನ್ಸನ್ನು ಮಾಡುತ್ತೆ. ಆ ರೆಸ್ಪಾನ್ಸಲ್ಲಿ ನಿಮಗೆ ಏನು ಸಜೆಷನನ್ನು ಮಾಡಿದ್ದಾರೆ ಅದನ್ನು ಫಾಲೋ ಮಾಡಿ ನಿಮ್ಮ ಅಪ್ಲಿಕೇಶನನ್ನು ಕರೆಕ್ಷನ್ ಮಾಡಿಕೊಳ್ಳೋ ಅವಕಾಶ ಇರಬಹುದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ನಾನು ನೀಡಿರ್ತಕ್ಕಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಮತ್ತೊಬ್ಬರಿಗೆ ಪ್ರಾಬ್ಲಮ್ ಅನುಭವಿಸುವವರಿಗೆ
ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದೊಳಗೆ ಸಿಗೋಣ. ನಮಸ್ಕಾರ.